ನಿಮಗೆ ಹಾಗೂ ಚಿಕ್ಕಮಗಳೂರು ಶಾಸಕರಿಗೆ BJP ಅವರು 100 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ, ಅಪ್ರೋಚ್ ಆಗಿದ್ದಾರೆ. ಅದಕ್ಕೆ ಪೂರಕವಾದ ಆಡಿಯೋ ವಿಡಿಯೋ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಇದಾವೆ ಅಂತ ಹೇಳ್ತಿದ್ದಾರೆ. ನಿಮ್ಮದು ಸ್ಪಷ್ಟೀಕರಣ? ನಮಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ. ಆ್ಯಸ್ ಪರ್ ಆಸ್ ಅವ್ರು ಹುಟ್ಟಿದ್ದವ್ರಿಗೆ ಅವ್ರು ಬಂದಿದ್ದು ನನಗೆ ಅದು ಐಡಿಯಾ ಇಲ್ಲ. ಮತ್ತು ದುಡ್ಡಿನ ಆಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ. ಹಂಗೆ ಒಂದು ಫ್ರೆಂಡ್ಶಿಪ್ನಾಗ ಲಾಂಗ್ ಬ್ಯಾಕ್ ಒಂದು 1 year 2 year ಹಂಗೆ ಒಂದು ಕಂಟ್ರೋಲ್ ಇದ್ದಾಗಿತ್ತು. ಅದನ್ನು ನಮ್ಮ ಪಕ್ಷದ ಹಿರಿಯರಿಗೆ ಅದು ಗಮನಕ್ಕೂ ತಂದೇನೆ, ಆಗ ತಗೊಂಡ್ಬಂದಿದೆ, ಈಗಲ್ಲ. ಇವತ್ತಿಗೂ ಬದ್ಧತೆವು ಸರ್ಕಾರದ ಪರವಾಗಿದ್ದೆವು, ಸಿದ್ದರಾಮಯ್ಯ ಪರವಾಗಿರ್ತೇವೆ, ಪಕ್ಷದ ಪರವಾಗಿರ್ತೇವೆ. ಯಾಕಂದ್ರೆ ಒಂದು 135 ಸೀಟುಗಳನ್ನ ಕ್ಲಿಯರ್ ಮ್ಯಾಂಡೇಟ್ ಆಗಿ ಜನರು ನಮ್ಮನ್ನು ಕೊಟ್ಟಾಗ ಅದನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಕ್ರಿಯೆ ನಡೆದೈತಿ. ಮೊದಲನೇ ದಿನದಿಂದ ಹಿಡ್ಕೊಂಡು ಇವತ್ತಿನವರೆಗೂ ನಾನಾ ಥರದ್ದು ನಾನಾ ಮಂದಿಗೆ ಆಮಿಷಗಳಾಯ್ತು, ಏನೇನೋ ಪ್ಲೀಸ್ ಮಾಡುವಂಥದ್ದು ನಡೆದೈತಿ. ಅದು ನಡೀತಾ ಇರ್ತೈತಿ. ಆದರೆ ಪಕ್ಷದ ಅಥವಾ ಸರ್ಕಾರದ ಇದಕ್ಕೆ ಸುಭದ್ರವಾಗಿ ಐತಿ. ನಾವು ಆ ಪರವಾಗಿ ನಿಂದಿರ್ತೇವೆ. ಅದ್ರಾಗ ಏನು ನೋ ಚೇಂಜಸ್. ಅಂದರೆ ಹಿಂದೆ 1 ವರ್ಷದಿಂದ ಏನು ಆಫರ್ ಮಾಡಿದ್ರು ಸರ್? ಇಲ್ಲ, ಇದು ಸರ್ಕಾರ ಸ್ಥಿರ ಉಳಿಯಲ್ಲ, ನಮ್ಮ ಜೊತೆ ಕೂಡ್ರಿ ಅಂತ ಮಾತಾಡಿ ಬಂದಿತ್ತು. ಆ ಸರ್ಕಾರ ನಡೆದಿದ್ದರೆ ಮ್ಯಾಂಡೇಟ್ರಿ ಆಗಿ ಕೊಡ್ತೈತಿ ಅಷ್ಟು. ಆಗ ಹೇಳಿ ನಾ ವೆರಿ ನೆಕ್ಸ್ಟ್ ಮಿನಿಟ್ ಅವ್ರಿಗೆ ಆನ್ಸರ್ ಮಾಡಿ ಅದನ್ನು ನಮ್ಮ ಮುಖಂಡರು ಗಮನಕ್ಕೆ ತರುವಂಥದ್ದು ಕೆಲಸ ಮಾಡಿ. ಈಗ ಸ್ಥಿರವಾದ ಸರ್ಕಾರ ಐತಿ, ಅದನ್ನ ಕೆಡವಕ್ಕೆ ಈ ಥರ ಪದೇ ಪದೇ ಅಟೆಂಪ್ಟ್ ಮಾಡ್ತೀವಿ. ಇವೆಲ್ಲ ನಡೆಯೋ ಬಿಗಿನಿಂಗ್ದಿಂದ ಐತಿ, ಇನ್ನು ಮುಂದೂ ಇರ್ತೈತೆ. ಬಟ್ ಬಹುತೇಕ ನಾನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಬಹುತೇಕೆಲ್ಲ ಭಾಳಷ್ಟು ಜನ ಹೊಸಬ್ರು ಇದಾವು. ಹೊಸಬ್ರಿಂದ ಫಸ್ಟ್ ಟೈಮ್ ಫರ್ಮ್ ಅದ. ಹೊಸಬ್ರು ಇದ್ರು ಕೂಡ ವಿದ್ಯಾರ್ಥಿ ಅದಕ್ಕೆ ಅದ್ರಾಗ ಯಾರೂ ಈಲ್ಡ್ ಆಗುವಂಥ ಪ್ರಶ್ನೆ ಇಲ್ಲ, ಈಲ್ಡ್ ಆಗೋದೂ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳಿಂದ ಅನುದಾನಗಳು ಬರ್ತಿಲ್ಲ, ಹಿಂಗೆ ಶಾಸಕರು ಸಹಜವಾಗಿ ಅಸಮಾಧಾನ ಇದೆ, ಅದನ್ನ ಇವ್ರು ಬಂಡವಾಳ ಮಾಡ್ಕೊಂಡು ಆಫರ್ ಮಾಡ್ತಾರೆ. ನೋಡ್ರಿ, ಸ್ವಲ್ಪ ಸಣ್ಣ ಪುಟ್ಟ ಇರ್ತಾವೆ. ಆ್ಯಸ್ ಫಾರ್ ಆಸ್ ನನಗಿದ್ದಾಗ ನಮ್ಮ ತೃಪ್ತಿ ಇದೆ. ನನಗೆ ಅನುದಾನದಲ್ಲಿ ನನ್ನ ಕ್ಷೇತ್ರಕ್ಕೆ ಅಂತಂದ್ರೆ ನಾನು ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ಐ ವಾಟ್. ಈಗ ಏನಂದ್ರೆ ನಿಮ್ಮ ಮುಂದೆ ಮಾಡಿಕೊಡ್ತೇವೆ ಅಂತಂದರು. ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ಹೋಗಲ್ಲ ನೀವೇನು? ಏನು ನೋ ಚಾನ್ಸ್, ನೆವರ್. ನಾವು ಹೋಗ್ತಾನೆ ಎಲ್ಲಿ ಹೇಳಿದ್ದೇನೆ. ಅಲ್ಲ, ಇನ್ನೊಮ್ಮೆ ಈ ಥರ ಭಾಳಷ್ಟು ಆಮಿಷ ಕ್ಷೇತ್ರದೆಲ್ಲ ದೃಷ್ಟಿಯಿಂದ, ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿ ಆಮಿಷಗಂತಿ ಒಗ್ಗವನ ಅಲ್ವೇ ಅಲ್ಲ. ನಾ ದಟ್ ಈಸ್ ಸೆಕೆಂಡ್ ಪಾರ್ಟ್. ನಮ್ಮದಾದಂಥ ಒಂದು ಇತಿಹಾಸ ಐತಿ. ಆಮಿಷ ಅನ್ನೋದು ಇದಲ್ಲ ನಮ್ಮದು. ಬಟ್ ನಾವು ಎಲ್ಲೈತೆ ನಮಗೆ ಯಾವ ಪಾರ್ಟಿಯಿಂದ ನಾವು ಅಲ್ಲಿ ಇರುವಂಥ ಕೆಲಸ ಮಾಡ್ತೇವೆ. ಎಸ್, ಅವ್ರು ಸಪೋರ್ಟ್ ಮಾಡುವಂಥದ್ದು ಮಾಡ್ತೀವಿ. ಥ್ಯಾಂಕ್ ಯು.